ಹಲೋ, ಐ ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ಗ್ರೇಟ್. ಫಸ್ಟ್ ಆಫ್ ಆಲ್ ನಾನು ಓದೋದೇ ಭಯಾನಕ ಸ್ಲೋ. ಸೊ ವಿಡಿಯೋ ತುಂಬ ಸ್ಲೋ ಆಗಿದೆ. ವಿಡಿಯೋ ಜೊತೆಗೆ ಕಲ್ತ್ಕೊಳ್ಳಿ, ನಮ್ಮ ಜೊತೆಗೇ. ಅವಶ್ಯಕತೆ ಬಂದರೆ 2x ಸ್ಪೀಡಲ್ಲಿ ನೋಡಿ. ವಿಶ್ ಯು ಆಲ್ ದ ಬೆಸ್ಟ್. ಫಸ್ಟ್ ಡೈಲಾಗ್ ಬಿಟ್ಕೋಣ. ಓಕೆ, ಇದು ಡೇಟಾ ಸ್ಟ್ರಕ್ಚರ್ ಆಯಿತಾ. ಇದು ಎ ಬಿ ಸಿ, ಇದು ಆರ್ ಎ ಬಿ, ಆರ್ ಬಿ ಸಿ, ಆರ್ ಸಿ ಎ. ಸೊ ದ ನೆಕ್ಸ್ಟ್ ಒನ್ ಇಸ್ ಇನ್ ಸ್ಟಾರ್ ಕನೆಕ್ಷನ್. ಇದು ಅಷ್ಟೇ, ಎ ಬಿ ಸಿ, ಇದು ಆರ್ ಎ, ಆರ್ ಬಿ ಮತ್ತು ಆರ್ ಸಿ. ಓಕೆ, ಇವೆರಡಕ್ಕೂ ನೇಮಿಂಗ್ ಕೊಡೋಣ. ಇಟ್ಸ್ ನಥಿಂಗ್ ಬಟ್ ಡೆಲ್ಟಾ ಕನೆಕ್ಷನ್, ಸ್ಟಾರ್ ಕನೆಕ್ಷನ್. ಓಕೆ, ಇದನ್ನು ಫಿಗರ್ ಎ ಅಂತ ಬರ್ಕೊಳ್ಳೋಣ, ಇದು ಎಫ್ ಬಿ ಅಂತ ಕನ್ಸಿಡರ್ ಮಾಡೋಣ. ಈಗ ಥಿಯೋರಿ ಪಾಠ. ಲೆಟ್ ಆರ್ ಎ ಬಿ, ಆರ್ ಬಿ ಸಿ ಆ್ಯಂಡ್ ಆರ್ ಸಿ ಎ ಬಿ ದ ತ್ರೀ resistance connected in delta as shown in figure A. ಓಕೆ, ಇದು ಡಯಾಗ್ರಾಮ್ಗೆ ವಿತ್ ರೆಸ್ಪೆಕ್ಟ್ ನಾವು ಬರೆದಿರೋದು. ಇವಾಗ ಈ ಎಫ್ ಬಿನ ಕನ್ಸಿಡರ್ ಮಾಡೋಣ, ಫಿಗರ್ ಬಿನ ಕನ್ಸಿಡರ್ ಮಾಡೋಣ. ಈಗ ಆರ್ ಎ, ಆರ್ ಬಿ ಆ್ಯಂಡ್ ಆರ್ ಸಿ ಆರ್ ದ ತ್ರೀ ಈಕ್ವಿವೆಲೆಂಟ್ resistance connected in star as shown in figure B. Okay, now consider A and B, then delta connection is rewritten. So ಏನು ಕನ್ಸಿಡರ್ ಮಾಡಬೇಕು? ಕನ್ಸಿಡರ್ terminals A and B, then delta connection is rewritten as. ಹೇಗೆ ಬರಿತೀವಿ ಅಂತಂದರೆ, ಇಲ್ಲಿ ನಾವು ಇದೊಂದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಟರ್ಮಿನಲ್ಸ್ ಎ ಆ್ಯಂಡ್ ಬಿನ ಒನ್ ಸೈಡ್ ಬರೆದು ಇವೆರಡನ್ನು ಸೆಪ್ರೇಟಾಗಿ ಬರ್ಕೋತೀವಿ. ದಿಸ್ ವಿಲ್ ಬಿ ಪಾಯಿಂಟ್ ಎ. ಇಲ್ಲಿಂದ ಒಂದು ರೆಸಿಸ್ಟೆನ್ಸ್ ಬರುತ್ತೆ, ದಟ್ ಈಸ್ ನಥಿಂಗ್ ಬಟ್ ಆರ್ ಎ ಬಿ. ಯಾಕೆಂದರೆ ನಾವು ಇದನ್ನು ಸಪ್ರೇಟಾಗಿ ಕನ್ಸಿಡರ್ ಮಾಡಬೇಕು. ಇವೆರಡು ಸೀರೀಸ್ ಕನೆಕ್ಷನ್ ಕೊಡೋಣ. ಲೆಟ್ ದಿಸ್ ಬಿ ಆರ್ ಸಿ ಎ, ಆರ್ ಬಿ ಸಿ. ಲೆಟ್ ದಿಸ್ ಬಿ ಟರ್ಮಿನಲ್ ಬಿ ಆ್ಯಂಡ್ ದಿಸ್ ಬಿ ಟರ್ಮಿನಲ್ ಸಿ. ದ equivalent resistance between point A and B in delta connection by. ಇವಾಗ ಒಂದು ಈಕ್ವೇಷನ್ ಬರ್ಕೋಬೇಕು. ಹೇಗೆ ಬರೆಯೋಣ ಅಂತಂದರೆ, ಫಸ್ಟು ನಾವಿಲ್ಲಿ ಏನನ್ನ ಸಪ್ರೇಟಾಗಿ ಕನ್ಸಿಡರ್ ಮಾಡಿದ್ದೀವಿ, ಇಟ್ ಈಸ್ ನಥಿಂಗ್ ಬಟ್ ಆರ್ ಎ ಬಿ ಅಲ್ವಾ. ಡಿನೋಮಿನೇಟರಲ್ಲಿ ಎಲ್ಲ ರೆಸಿಸ್ಟೆನ್ಸ್ನು ಬರ್ಕೊಂಬಿಡೋಣ. ಆರ್ ಎ ಬಿ ಪ್ಲಸ್ ಆರ್ ಬಿ ಸಿ ಪ್ಲಸ್ ಆರ್ ಸಿ ಎ. ಆರ್ ಎ ಬಿ ಸಪ್ರೇಟಾಗಿ ಬರ್ಕೊಂಡಿದ್ದೀವಿ, ಸೊ ಸೇಮ್ ಥಿಂಗ್ ಇಲ್ಲೂ ಬರಿತೀವಿ. ಆರ್ ಎ ಬಿ ಬ್ರ್ಯಾಕೆಟ್ ಓಪನ್, ಇವೆರಡನ್ನು ಆ್ಯಡ್ ಮಾಡಬೇಕು ಬಿಕಾಸ್ ದೇ ಆರ್ ಇನ್ ಸೀರೀಸ್. ಆರ್ ಬಿ ಸಿ ಪ್ಲಸ್ ಆರ್ ಸಿ ಎ. ಲೆಟ್ ದಿಸ್ ಬಿ ಈಕ್ವೇಷನ್ ನಂಬರ್ 1. ಇವಾಗ ಇನ್ ಟರ್ಮ್ಸ್ ಆಫ್ ಸ್ಟಾರ್ ಕನೆಕ್ಷನಲ್ಲಿ ಅಬ್ಸರ್ವ್ ಮಾಡೋಣ. ಬಟ್ ಇನ್ ಈಕ್ವಿವೆಲೆಂಟ್ ಸ್ಟಾರ್ ಕನೆಕ್ಟೆಡ್ ನೆಟ್ವರ್ಕ್, the
resistance across point A and B. ಇದ್ರ ಮುಖಾಂತರ ನಾವು ಅಬ್ಸರ್ವ್ ಮಾಡಿದಾಗ ನಮ್ಮ ಸ್ಟ್ರಕ್ಚರ್ ಹೀಗಿರುತ್ತೆ. ಸಾರಿ ಅಬೌಟ್ ದ ರೆಸಿಸ್ಟರ್. RA RB, ಇದು ಪಾಯಿಂಟ್ A, ಇದು ಟರ್ಮಿನಲ್ B. Here RAB is equal to RA plus RB. Let this be equation number 2. The principle of conversion is that the equivalent resistance between the corresponding point in both the connection must be same. So we equate equation 1 and 2. ಆಗ ನಮಗೇನು ಸಿಗುತ್ತೆ ಅಂತಂದರೆ ಇಲ್ಲಿ RAB ಸೇಮ್ ಇದೆ. ಸೊ ಅದನ್ನು ನಾವು ಆಪೋಸಿಟಾಗಿ ಈಕ್ವಲೆಂಟ್ ಮಾಡ್ಬೋದು. ಸೊ ಈಕ್ವೇಷನ್ 2ನ ವ್ಯಾಲ್ಯೂ ಇದು RAB ವ್ಯಾಲ್ಯೂ. ಸೊ RA ಪ್ಲಸ್ RB ಈಕ್ವಲ್ಸ್ RAB ಆಫ್ RBC ಪ್ಲಸ್ RCA ಹೋಲ್ ಡಿವೈಡೆಡ್ ಬೈ RAB ಪ್ಲಸ್ RBC ಪ್ಲಸ್ RCA. ಈಕ್ವೇಷನ್ ನಂಬರ್ 3. ಸೊ ಸೇಮ್ ಪ್ರೊಸೀಜರ್ನ ನಾವು ಎಲ್ಲ ಪಾಯಿಂಟಿಗೂ ಮಾಡಬೇಕು. ಈಗ RABಗೆ ಇದು ಬಂದಿರೋ ಈಕ್ವೇಷನ್, ಹಾಗೆಯೇ ಸೇಮ್ ಥಿಂಗ್ ನಾವು RBC ಮತ್ತು RCAಗೂ ಮಾಡಬೇಕು. ಈಕ್ವಿವಲೆಂಟ್ ರೆಸಿಸ್ಟೆನ್ಸ್ ಬಿಟ್ವೀನ್ B ಆ್ಯಂಡ್ C. ಇಲ್ಲಿ ಏನು ಲಾಜಿಕ್ ಅಪ್ಲೈ ಮಾಡಿದ್ದೀವಿ ಸೇಮ್ ಥಿಂಗ್ ಇಲ್ಲಿ ರೀಕ್ರಿಯೇಟ್ ಮಾಡೋಣ. ಇಲ್ಲಿ RAB ಫೈಂಡ್ ಔಟ್ ಮಾಡಿದ್ದಲ್ವಾ, ಸೊ ಇಲ್ಲೂ ಸೆಪ್ರೇಟಾಗಿ RB ಪ್ಲಸ್ RC. ಇಲ್ಲಿ ಏನು ಕನ್ಸಿಡರ್ ಮಾಡಿದ್ದೀವಿ ಅದನ್ನು ಸೆಪ್ರೇಟಾಗಿ ಬರ್ಕೊಂಡಿದ್ದೀವಿ. ಇಲ್ಲೂ ಅಷ್ಟೇ RBC ಏನು ಉಳಿದಿದೆ ಅದನ್ನ ಒಳಗಡೆ ಬರೆಯೋಣ. RAB ಪ್ಲಸ್ RCA ಡಿವೈಡೆಡ್ ಬೈ RAB ಪ್ಲಸ್ RBC ಪ್ಲಸ್ RCA. Let this be equation number 4. Now it's time for CA. RC plus RA is equal to RCA of RAB plus RBC whole divided by RAB plus RBC plus RCA. Let this be equation number 5. ಇದು ಬೇಸಿಕಲಿ ಡೆಲ್ಟಾ ಕನೆಕ್ಷನ್ದು ಈಕ್ವೇಷನ್. ನೌ ಇಟ್ಸ್ ಟೈಮ್ ಟು ಫೈಂಡ್ ದ ವ್ಯಾಲ್ಯೂಸ್. ನೌ ವಿ ಹ್ಯಾವ್ ಟು ಫೈಂಡ್ RA, RB, RC in terms of RAB, RBC and RCA. Now we have to find RA, RB and RC in terms of known value of RAB plus, sorry not plus, RAB, RBC and RCA. Now we have to subtract between equation 3 and 4. ಈಕ್ವೇಷನ್ 3 ಮತ್ತು ಈಕ್ವೇಷನ್ 4 ಇವೆರಡನ್ನ ಮೈನಸ್ ಮಾಡಬೇಕು. ಸೊ ಫಸ್ಟು RA ಪ್ಲಸ್ RB ಮೈನಸ್ RB ಪ್ಲಸ್ RC ಈಕ್ವಲ್ RAB RBC ಪ್ಲಸ್ RCA ಮೈನಸ್
RCA minus, open the bracket, RBC RAB plus RCA divided by RAB plus RBC plus RCA. Now we have to multiply ಮಾಡಿದಾಗ ಏನಾಗುತ್ತೆ, RA plus RB minus RB minus RC, ಇದರಲ್ಲಿ ಇವೆರಡು ಕ್ಯಾನ್ಸಲ್ ಔಟ್ ಆಗುತ್ತೆ, ಈಕ್ವಲ್ಸ್. ನೌ ಲೆಟ್ಸ್ ಫೋಕಸ್ ಓನ್ಲಿ ಆನ್ ನ್ಯೂಮರೇಟರ್ ಬಿಕಾಸ್ ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ ತಗೊಳ್ಳೋಣ. B plus RBC plus RCA, ಓಕೆನಾ? ಈಗ ಮಲ್ಟಿಪ್ಲಿಕೇಶನ್ ಮಾಡುವಂತಹ ಸಮಯ. ಫಸ್ಟ್ ಈ ಬ್ರ್ಯಾಕೆಟ್ನ ಮಲ್ಟಿಪ್ಲೈ ಮಾಡ್ಕೊಂಡು ಬಿಡೋಣ, ಆಯಿತಾ? RAB ಇಂಟು RBC ಪ್ಲಸ್ RAB RCA. ದಿಸ್ ಇಸ್ ಫ್ರಮ್ ಈಕ್ವೇಷನ್ 3. ಫಸ್ಟ್ ಈಕ್ವೇಷನ್ 3ನ ನಾವು ಮಲ್ಟಿಪ್ಲೈ ಮಾಡ್ಕೊಂಡ್ವಿ. ಮೈನಸ್ ಇಲ್ಲೇನಿದೆ, ಮೈನಸ್ RBC ಇಂಟು RAB ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್ RBC RCA. ಇವಾಗ ಕ್ಯಾನ್ಸಲ್ ಔಟ್ ಮಾಡಬೇಕು, ನಾವು ಚೆಕ್ ಮಾಡಿ ಏನು ಕ್ಯಾನ್ಸಲ್ ಆಗುತ್ತೆ, ಏನು ಸಿಮಿಲರ್ ಇದೆ. ಐ ಥಿಂಕ್ ಇವೆರಡು ಸೇಮ್ ಇದೆ. RAB RBC ಮೈನಸ್ ಪ್ಲಸ್, ಸೊ ಇವೆರಡು ಕ್ಯಾನ್ಸಲ್ ಆಗಿ ಫೈನಲ್ ಈಕ್ವೇಷನ್ ಏನು ಸಿಗುತ್ತೆ ಅಂತಂದರೆ RAB RCA minus RBC RCA divided by this. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿರುತ್ತೆ ಅಂತಂದರೆ RA minus RC ಉಳಿಯುತ್ತೆ. ನೆಕ್ಸ್ಟ್ ದಿಸ್ ವಿಲ್ ಬಿ ಈಕ್ವೇಷನ್ ನಂಬರ್ 6. ವಿಲ್ ರೀರೈಟ್ ದಿಸ್ ಅಗೇನ್. RA minus RC is equal to RAB RCA minus RBC RCA divided by RAB plus RBC plus RCA. ಇದು equation number 6. Okay. Now it's time to add equation number 5 and equation number 6. Add equation 5 and 6. ಆಗೇನು ಸಿಗುತ್ತೆ ಅಂತಂದರೆ ಈಕ್ವೇಷನ್ 5 ಏನಿತ್ತು, ಈಕ್ವೇಷನ್ ನಂಬರ್ 5 ಅಂದರೆ ಇದು. ಫಸ್ಟು ಅದನ್ನು ರೀರೈಟ್ ಮಾಡ್ಕೊಂಡು ಬಿಡೋಣ. ವಾಟ್ ವಾಸ್ ದ ಈಕ್ವೇಷನ್ ನಂಬರ್ 5? ಓಕೆ, ದ ಈಕ್ವೇಷನ್ ನಂಬರ್ 5 ವಾಸ್ RC plus RA is equal to RCA RAB plus RBC whole divided by RAB plus RBC plus RCA. This was equation number 5. This was equation number 6. ಫಸ್ಟ್ ನಾವು ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಬಿಡೋಣ. ಇಲ್ಲೇ ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಇದು ಪ್ಲಸ್ ಸೈನು, ಇದು ನೆಗೆಟಿವ್ ಸೈನು. ಸೊ ಇವೆರಡು ಕ್ಯಾನ್ಸಲ್ ಔಟ್ ಆಗಿ RA plus RA. So this will become 2RA. Fine. ಈಕ್ವೇಷನ್ ಆದಮೇಲೆ ಏನಾಗುತ್ತೆ ಅಂತಂದರೆ ಇವೆರಡನ್ನ ಫಸ್ಟ್ ಮೈನಸ್ ಮಾಡ್ಕೋಬೇಕಂದ್ರೆ ಮೊದಲು ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಬಿಡೋಣ. ಮೈನಸ್ RBC RCA. This was the equation which we got from equation number 6. Plus RCA into RAB plus RCA into RBC whole divided by RAB plus RBC plus RCA. Now we can see that this and this are same but in opposite signs, so we can cancel it. So the final equation will be 2RA equals 2RCA RAB divided by
RAB plus RBC plus RCA. Now we'll take this 2 common. So the final answer, final equation will be nothing but RA is equal to RAB RCA divided by RAB plus RBC plus RCA. This was equation number 7. ಇದೇನಿದೆ ಇದನ್ನು ನಾವು ಇಲ್ಲಿ ಒಂದು ಸ್ವಲ್ಪ ನೀಟಾಗಿ ಬರ್ಕೊಂಡಿದ್ದೀವಿ. ಸೊ ನಾವು ಸೇಮ್ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ಆರ್ ಬಿ ಮತ್ತು ಆರ್ ಸಿಗೂ ಫೈಂಡ್ ಔಟ್ ಮಾಡಬೇಕು. ಹೇಗೆ ಮಾಡ್ತೀವಿ ಅಂತಂದರೆ ಇಲ್ಲಿ ಆರ್ ಎನ ತೊಗೊಂಡಿದ್ದೀವಿ ಅಂತಂದರೆ ಎ ಮೆನ್ಷನ್ ಆಗಿರೋ 2 ರೆಸಿಸ್ಟೆನ್ಸ್ ಇಲ್ಲಿದೆ. ಎಲ್ಲಿ ಎ ಇರಲ್ಲ ಆ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಇಲ್ಲಿ ಎಲಿಮಿನೇಟ್ ಆಗಿದೆ. ಸೊ ಆರ್ ಬಿ ಅಂತ ತಗೊಂಡ್ರೆ ನಾವು ಆರ್ ಎ ಬಿ ಬರಿಬೋದು, ಆರ್ ಬಿ ಸಿ ಬರಿತೀವಿ ಡಿವೈಡೆಡ್ ಬೈ ಆರ್ ಎ ಬಿ ಪ್ಲಸ್ ಆರ್ ಬಿ ಸಿ ಪ್ಲಸ್ ಆರ್ ಸಿ ಎ. ಲೆಟ್ ದಿಸ್ ಬಿ ಕ್ವೆಶ್ಚನ್ ನಂಬರ್ 8. ನಾವು ವಿತ್ ರೆಸ್ಪೆಕ್ಟ್ ಟು ಆರ್ ಸಿ ಮಾಡಿದಾಗ ಎ ಬಿ ಬರಲ್ಲ ಬಿಕಾಸ್ ಇಲ್ಲಿ ಸಿ ಇಲ್ಲ. ಸೊ ಆರ್ ಬಿ ಸಿ ಆ್ಯಂಡ್ ಆರ್ ಸಿ ಎ divided by RAB plus RBC plus RCA. Let this be equation number 9.